ಬೆಂಗಳೂರಿನ ಕ್ಯಾರ್ಪುರದ ಸೀಗೆಹಳ್ಳಿಯಲ್ಲಿ ನಡೆದಿದ್ದಂತಹ ತ್ರಿವಳಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಕೊಲೆ ಮಾಡಿದ್ದು ನಾನೇ, ಶ್ವೇತಾಳ ಪಾತ್ರ ಇಲ್ಲ ಅಂತ ಕೆನತ್ ತಪ್ಪೊಪ್ಪಿಕೊಂಡಿದ್ದಾನೆ. ಬ್ರೈನ್ ಮ್ಯಾಪಿಂಗ್ಗೂ ಮುನ್ನವೇ ಕೆನತ್ ತನ್ನ ತಪ್ಪನ್ನ ಅಂದ್ರೆ ನಾನೇ ಮೂವರನ್ನು ಕೊಲೆ ಮಾಡಿದ್ದು ಎನ್ನುವಂತಹ ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ. ಈ ಹಿಂದೆ ಯಾವಾಗ ಶ್ವೇತಾಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರೋ ಆ ಸಂದರ್ಭದಲ್ಲಿ ಕೆನತ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ಲು. ಅದಾದ ನಂತರ ಕೆನತ್ ಇಲ್ಲ, ನಾನ್ ಕೊಲೆ ಮಾಡಿದ್ದು ಅಂತ ಹೇಳಿದ್ದ. ಇವರಿಬ್ಬರ ಹೇಳಿಕೆಯಿಂದ ಅನುಮಾನಗೊಂಡಿದ್ದಂತಹ ಪೊಲೀಸರು ಕೆನತ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಕೋರ್ಟ್ನಿಂದ ಒಪ್ಪಿಗೆಯನ್ನ ಪಡೆದುಕೊಂಡಿದ್ರು. ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಪೊಲೀಸರು ಮಾಡಿಕೊಂಡಿದ್ರು. ಇನ್ನೆರಡು ದಿನಗಳಲ್ಲಿ ಆರೋಪಿ ಕೆನತ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಬ್ರೈನ್ ಮ್ಯಾಪಿಂಗ್ಗೂ ಮುನ್ನವೇ ನಾನೇ ಕೊಲೆ ಮಾಡಿದ್ದು ಮೂವರನ್ನ ಅಂತ ಕೆನತ್ ತಪ್ಪೊಪ್ಪಿಕೊಂಡಿದ್ದಾನೆ. ಮತ್ತೊಂದು ಕಡೆ ಜೈಲಿನಲ್ಲಿರುವಂತಹ ಆರೋಪಿ ಶ್ವೇತಾ ತಾನು ಮಾನಸಿಕ ಅಸ್ವಸ್ಥತೆಯಂತೆ ವರ್ತಿಸ್ತಿದ್ದಾಳಂತೆ. ಬೆಂಗಳೂರಿನ ಕ್ಯಾರ್ಪುರದ ಸೀಗೆಹಳ್ಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ತ್ರಿವಳಿ ಮರ್ಡರ್ ಆಗಿತ್ತು. ಶ್ವೇತಾ ಎನ್ನುವಂತಹ ಯುವತಿ ತನ್ನ ತಂದೆ, ತಾಯಿ ಹಾಗೂ ತನ್ನ ಸಹೋದರಿಯನ್ನ ಕೊಲೆ ಮಾಡಿ ತನ್ನ ಪ್ರಿಯಕರನ್ನ ಜೊತೆ ಸೇರಿ ಕೊಲೆ ಮಾಡಿ ಪರಾರಿಯಾಗಿದ್ರು. ಪರಾರಿಯಾಗಿ ಇಬ್ಬರು ಕೂಡ ಪಾಂಡಿಚೇರಿಗೆ ಹೋಗಿದ್ರು. ಪೊಲೀಸರು ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಪಾಂಡಿಚೇರಿಯಲ್ಲಿದ್ದಂತಹ ಆರೋಪಿ ಶ್ವೇತಾ ಹಾಗೂ ಆರೋಪಿ ಕೆನತ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಬಂದಿದ್ರು. ಅದಾದ ನಂತರ ವಿಚಾರಣೆಯನ್ನ ಶುರು ಮಾಡಿದಂತಹ ಪೊಲೀಸರ ಮುಂದೆ ಶ್ವೇತಾ ಹಾಗೂ ಕೆನತ್ ಇಬ್ಬರು ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಯನ್ನ ನೀಡಿದ್ರು. ಮೊದಲಿಗೆ ಈ ಕೊಲೆಯಾಗಿದ್ದು ಶ್ವೇತಾ ಹಾಗೂ ಕೆನತ್ ಲಿವಿಂಗ್ ಟುಗೆದರ್ನಲ್ಲಿದ್ರು, ಹಾಗಾಗಿ ಅದನ್ನ ವಿರೋಧಿಸಿದ್ದಕ್ಕೆ ಪೋಷಕರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಅದಾದ ನಂತರ ಈ ಆರೋಪಿ ಶ್ವೇತಾ ಹಾಗೂ ಕೆನತ್ ಸೇರಿ ಸುಮಾರು 30 ಲಕ್ಷ ಸಾಲವನ್ನ ಮಾಡಿಕೊಂಡಿದ್ರು. ಹಾಗಾಗಿ ಪೋಷಕರನ್ನ ಕೊಲೆ ಮಾಡಿದ್ರೆ ಆಸ್ತಿ ಎಲ್ಲ ತಮಗೇ ಸೇರುತ್ತೆ, ಸ್ಟಾರ್ಟ್ಅಪ್ ಒಂದನ್ನ ಶುರು ಮಾಡಬಹುದು ಎನ್ನುವಂತಹ ಕಾರಣಕ್ಕೆ ಪ್ಲಾನ್ ಮಾಡಿ ಮೂವರನ್ನು ಕೊಲೆ ಮಾಡಿದ್ದಾರೆನ್ನುವ ವಿಚಾರ ತನಿಖೆ ವೇಳೆ ಬಯಲಾಗಿತ್ತು. ಆದ್ರೆ ಯಾರು ಕೊಲೆ ಮಾಡಿದ್ದು ಎನ್ನುವ ವಿಚಾರಕ್ಕೆ ಬಹಳ ಗೊಂದಲಗಳು, ಅನುಮಾನಗಳಿತ್ತು. ಇದೀಗ ಆರೋಪಿ ಕೆನತ್ ತಾನೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾನೆ.